ಬ್ರೋ ಕಾರ್ತಿಕ್ ಮಾಸ ವೆಜ್ ತಿಂದು ತಿಂದು ಬಾಯಿ ಬರ್ಗೆಟೋಗಿ ಇಲ್ಲಿ ನಾನ್ ವೆಜ್ ತಿನ್ನೋಣಂತ ಬಂದಿದ್ದೀನಿ. ಇವ್ರು ದಮ್ ಹಾಕವ್ರೆ, ದಮ್ ಹಾಕಿದ್ರು ಇಷ್ಟೊಂದು ಉರಿ ಕೊಟ್ಟವ್ರು ಇವರು. ಬಿರಿಯಾನಿ ಥರನೇ ಕೊಡ್ತಾರೋ ಇಲ್ವೋ ಭಯ ಆಗ್ತಿದೆ, ಗೊತ್ತಿಲ್ಲ, ನೋಡಬೇಕು. ಎರಡು ಒಟ್ಟಿಗೆ ಮಾಡ್ತೀರಲ್ಲ, ಕನ್ಫ್ಯೂಸ್ ಆಗಲ್ವಾ ನಿಮಗೆ? ಕಷ್ಟ ಆಗಲ್ವಾ? ಅಭ್ಯಾಸ. ಇವ್ರು ಯಾರೋ ಟ್ಯಾಲೆಂಟೆಡ್ ಭಟ್ರು ಗುರು. ಆ ಕಡೆ ಇನ್ನೇನು ರೆಡಿ ಮಾಡ್ತಿದ್ದಾರೆ, ಇಲ್ಲಿ ಕೈಮಾ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಚಿಕನ್ ಬಿರಿಯಾನಿ, ಈ ಕಡೆ ಮಟನ್ ಬಿರಿಯಾನಿ. 4-5 ಅಡುಗೆ ಒಂದೇ ಸರಿ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು. ಹೆಂಗಿದ್ರು ಕಾರ್ತಿಕ್ ಮಾಸ ಮುಗೀತು, ಇನ್ನೇನು ಬಾಯಿಗೆ ಬೀಗ ಹಾಕೊಂಡು ಕೂತಿದ್ರ. ಭಾನುವಾರದ ಬಾಡೂಟಕ್ಕೆ ನಾವು ಬಂದಿರೋವಂಥದ್ದು ಕೊಪ್ಪದ ಟೀ ಬಾಡೂಟ ಅಂದ್ಬಿಟ್ಟು. ಇವ್ರದ್ದು ಕೊಪ್ಪ ಅಂತೆ, ಮಂಡ್ಯ ಕಡೆ. ಸೊ ಅದಕ್ಕೋಸ್ಕರ ಅವ್ರ ಊರ ಹೆಸರು ಇಟ್ಕೊಂಡ್ಬಿಟ್ಟಿರೋಂಥದ್ದು. ಇಲ್ಲಿ ನಿಮಗೆ ಭಯಂಕರ ನಾನ್ ವೆಜ್ ಊಟಗಳು ಸಿಗುತ್ತೆ ಗುರು. ಚಿಕನಲ್ಲಿ, ಮಟನ್ ಊಟ, ಚಿಕನ್ ಊಟ, ಬೆಜ್ಜಾನ್ ಊಟ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹುಡ್ಕೊಂಡು ಬಂದಿದ್ದೀವಿ ನಾವು ಇವತ್ತು. ಇದೆಲ್ಲಿರೋದು ಗೊತ್ತಾ? ಉತ್ತರಳ್ಳಿಗೆ ಹೋಗೋ ರೋಡಲ್ಲಿ ಅರೇಹಳ್ಳಿ ಆರ್ಟ್ಸ್ ಅಂತ ಇದೆ. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ನೀವು ಇಟ್ಕೊಂಡು ಹೋಗೋ ರೋಡ್ ಸಿಗುತ್ತೆ. ಆ ರೋಡಲ್ಲಿ ಲೆಫ್ಟಲ್ಲಿ ಇರೋಂಥದ್ದು ಒಂದು 100-200 ಮೀಟ್ರಲ್ಲಿ ಲೆಫ್ಟಲ್ಲಿ ಇರೋಂಥದ್ದು. ಆಪೋಸಿಟಲ್ಲಿ ವೆಲ್ಶೋರ್ ಅಂದ್ಬಿಟ್ಟು ಒಂದು ಹಾಸ್ಪಿಟಲ್ ಇದೆ. ಭಾನುವಾರ ಬೆಳಗ್ಗೆ ಸಿಗುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ. ವೀಕ್ ಡೇನಲ್ಲಿ ಮಧ್ಯಾಹ್ನದಿಂದ ರಾತ್ರಿವರೆಗೂ ಇರುತ್ತೆ. ಹೋಗಿ ಓನರ್ ಹತ್ರ ಮಾತಾಡ್ಕೊಂಡು ಏನೇನು ಸಿಗುತ್ತೆ ತಿಳ್ಕೊಂಡು ನಿಮಗೂ ಕೂಡ ತಿನ್ನಿಸ್ತೀನಿ. ಸೊ ಬನ್ನಿ ಹೋಗೋಣ. ಇಡ್ಲಿ ಏನು ಡೈಲಿ ಇರುತ್ತಾ? ಭಾನುವಾರ ಮಾತ್ರನಾ? ಭಾನುವಾರ ಮಾತ್ರ. ಯಾಕೆ ಡೈಲಿ ಮಾಡಿದ್ರೇನು? ಡೈಲಿ ತಿನ್ನಲ್ಲ ಅಂತನಾ? ಕಾಲ್ ಸೂಪ್ ಜೊತೆ ಮಾತ್ರ ತಿನ್ನೋದಾ? ನೀವು ಬರಬಾರ್ದಾ? ಯಾಕೆ? ಸಾಲಾಗಿಲ್ಲ ಮಾಡ್ಕೊ ಬಂದಿದ್ದೀರಾ ಹೆಂಗೆ? ಹೌದಾ? ಏ ಭಟ್ರುಗಳೆಲ್ಲರೂ ಹಿಂಗೆ ಅಂತಿರಲ್ಲ, ಹೆಂಗೆ? ಸಾಲ ಮಾಡ್ಕೊ ಬಂದಿದ್ದೀನಿ, ಮಗ ತೋರಿಸ್ಬಿಡಿ ಅಂತೀರಾ? ಕೈಮಾ ಉಂಡೆಗೆ ಸಪ್ರೇಟ್ ಮಾಡ್ಕೊಂಡಿರೋ ಸೇರ್ವಲ್ಲ ಇದು? ನೀವು ಮಟನ್ ಸಾರ್ಗೆ ಹಾಕಲ್ವಾ? ಎಷ್ಟು ಚಿಕನ್ ಬಿರಿಯಾನಿ? 5 kg ನಾ? 10 kg ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿ 5 kg? 6 kg. ಈ ಮೆತ್ತಾಗ್ಬಿಟ್ಟಿದೆ ತುಪ್ಪ. ಗಟ್ಟಿ ಇರಬೇಕು, ಹಾಕಬೇಕಾದ್ರೆ ಕಣ್ಣು ಕಾಣಿಸ್ಬೇಕು, ಕಲರ್ ಬಿಸಿ. ಏನಾಗುತ್ತೆ ಹೇಳಿ? ತುಪ್ಪ, ಬಾಳೆ ಎಲೆ. ಇವ್ರು ನೋಡಿ, ಭಾನುವಾರ ಸೂಪ್ ಕುಡಿಯೋ ಬದಲು ಟೀ ಕುಡಿತವ್ರೆ. ನಮಗೆ ಬೇಡಪ್ಪ, ನಾವು ಸೂಪ್ ಕುಡಿತೀವಿ. ಅಲ್ಲ, ಅಷ್ಟೊಂದು ಉರಿ ಕೊಟ್ಟಿದ್ರಲ್ಲ, ಏನು ಸುಯ್ದೋಗಲ್ವಾ? ಬಿರಿಯಾನಿ ಥರನೇ ಐತೆ. ಪಲಾವ್ ಸ್ಟೈಲಾ? ಹೊಡಿದು ಹೇಳ್ತೀನಿ. ಅಂದರೆ ನೀರು ಜಾಸ್ತಿ ಬಿಟ್ಬಿಟ್ಟು ನೀವು ದಮ್ ಹಾಕಿದ್ರಿ ಅನ್ಸುತ್ತಲ್ಲ. ಚಿಕನ್ ಪೀಸ್ಗಳು ಏನು ಸಾರ್, ಪೀಸ್ಗಳು ಹಿಂಗೆ ಕಾಣ್ತವೆ ರೈಸ್ ಜೊತೆ. ಸೂಪರ್. ಬ್ರದರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಯಶವಂತ್ ಅಂತ. ಹೌದು ಸರ್. ಏನು ಇಷ್ಟು ಚಿಕ್ಕ ವಯಸ್ಸಿಗೆ ಹೋಟ್ಲ್ ಓನರ್ ಆಗ್ಬಿಟ್ಟಿದ್ದೀರಾ? ಸರ್, ಏನಿಲ್ಲ ಸರ್, ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪ ಅವರೆಲ್ಲ ಬಿಸ್ನೆಸ್ ಫೀಲ್ಡಲ್ಲಿದ್ದರು. ಸೊ ಅದಕ್ಕೆ ಈ ಕಡೆ ಬಂದೆ. ಎಷ್ಟು ಏಜ್ ನಿಮಗೆ? ನಮಗೆ ಈಗ 23 ಸರ್. 23 ವರ್ಷ? ಹೌದು. ವಾ, ಇವಾಗ ಓದ್ ಮುಗಿಸ್ಕೊಂಡು ಬಂದಿರೋಂಗಿದ್ದೀರಾ? ಹೌದು. ಏನು ಓದಿದ್ದೀರಾ? ಈಗ BCom ಮುಗಿಸಿದ್ದೀನಿ. BCom? ಹೌದು. ಮತ್ತು ಹೋಟ್ಲು ಫೀಲ್ಡ್ಗೆ ಹೆಂಗೆ ಬಂದ್ರಿ BCom ಮುಗಿಸಿ? ಸರ್, ಇಲ್ಲಿ ನಮ್ಮ ಚಿಕ್ಕಪ್ಪದು ಕಿಚನ್ ಮ್ಯಾನುಫ್ಯಾಕ್ಚರ್ದು ಇದಿತ್ತು ಫ್ಯಾಕ್ಟ್ರಿ. ಸೊ ಅಲ್ಲಿ ಅವ್ರ ಬ್ಯಾಕಪ್ಪಿಂದ ಈ ಕಡೆ ಬಂದೆ ಸರ್. ಕೊಪ್ಪದ ಹಟ್ಟಿ ಬಾಡೂಟ. ಏನಿದೆ ಹೆಸರು? ಹೊಸದಾಗಿದೆ ಸರ್. ನಮ್ಮೂರು ಚನ್ನಪಟ್ಟಣದಲ್ಲಿ ಆರೋಕೊಪ್ಪ ಅಂತ. ಓಕೆ. ಚನ್ನಪಟ್ಟಣ ಒಳಗಡೆ ಬರುತ್ತೆ. ಅದು ಕೊಪ್ಪದ ಮನೆಯ ಬಾಡೂಟ ಅಂದರೆ ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಮದ್ದೂರೆಲ್ಲ ಬಾಡೂಟ ಫೇಮಸ್ ಅಲ್ಲ. ಸೊ ಅದಕ್ಕೆ ಬಾಡೂಟ ಅಂತ ಇದು ಮಾಡ್ಕೊಂಡಿದ್ದೀವಿ. ಅಂದರೆ ಮಂಡ್ಯ ಸ್ಟೈಲ್? ಹೌದು. ಏನೇನು ಸಿಗುತ್ತೆ ನಿಮ್ಮ ಹತ್ರ? ಸರ್, ನಮ್ಮ ಹತ್ರ ಚಿಕನ್ ಫ್ರೈ ಸಿಗುತ್ತೆ. ಚಿಕನ್ ಐಟಮಲ್ಲಿ ಬಂದರೆ ಇದು ಚಿಕನ್ ಫ್ರೈನಾ? ಇದು ಚಿಕನ್ ಫ್ರೈ, ಕೆಂಪು ಮಸಾಲೆ. ಹಾಂ. ಓಕೆ. ಗುಂಟೂರು ಚಿಕನ್ ಅಂತಲೂ ಹೇಳ್ತಾರೆ. ಚಿಕನ್ ಪೆಪ್ಪರ್ ಡ್ರೈ ಇದೆ.
ನಾಟಿ ಸ್ಟೈಲ್. ಸೂಪರ್. ಓಕೆ. ಪುದೀನಾ ಚಿಕನ್ ಇದೆ. ಇದು ವೀಕ್ಲಿ ಚೇಂಜ್ ಆಗ್ತಾ ಇರುತ್ತೆ, ಎಲ್ಲ ಒಂದೇ ಐಟಮ್ ಇರಲ್ಲ. ಪುದೀನಾ ಚಿಕನಾ? ಹಾಂ. ಕೈಮಾ ಉಂಡೆ ಬರುತ್ತೆ. ಕೈಮಾ ಉಂಡೆ. ಓಕೆ. ಮಟನ್ ಚಾಪ್ಸ್. ಹಾಂ, ಇಡ್ಲಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಸರ್. ಆಮೇಲೆ ಬಂದರೆ ಮಟನ್ ಕುರ್ಮಾ ಸಿಗುತ್ತೆ. ಮಟನ್ ಚಾಪ್ಸು, ಮಟನ್ ಕುರ್ಮಾ. ಹಾಂ. ಓಕೆ. ಆಮೇಲೆ ಬೋಟಿ ಗೊಜ್ಜು. ಸೂಪರ್. ಅದು ಬಿಟ್ಟರೆ ರಸಮ್ಮು, ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಯಾವಾಗಲೇ ದಮ್ ಹೊಡಿಬೇಕಾದ್ರೆ ನೋಡಿದೆ. ಹೌದು ಸರ್. ಆ್ಯಕ್ಚುಲಿ ದಮ್ಮು ಉರಿ ಜಾಸ್ತಿ ಕೊಟ್ಟರೆ ನಂಗೆ ಭಯ ಆಗ್ತಿತ್ತು, ಬಿರಿಯಾನಿನೇ ಕೊಡ್ತಾರೆ ಅವ್ರು, ಏನು ಕೊಡ್ತಾರೆ ಅಂತ. ಆಮೇಲೆ ಪೀಸ್ ಅದು ನಮ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸ್ಟೈಲು. ಟೇಸ್ಟ್ ಆಗಲಿ ಸ್ಟೈಲ್ ಆಗಲಿ ಡಿಫ್ರೆಂಟ್ ಆಗಿರುತ್ತೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಯಾವ ಕಡೆನೂ ತಿಂದಿರಲ್ಲ ನೀವು. ಡಿಫ್ರೆಂಟ್ ಆಗಿರುತ್ತೆ ಸ್ಟೈಲ್. ಪಲಾವ್ ಸ್ಟೈಲು. ಹೌದು. ಓಕೆ. ಇದು ಮಟನ್ ಬಿರಿಯಾನಿ. ಇದು ಮಟನ್ ಎಲ್ಲ ಯಾವುದು, ಕುರಿದ ಮೇಕೆದ? ಸರ್ ಕುರಿದು. ಕುರಿ ಮಟನ್. ಮಟನ್ನು ನಮ್ದು ಬಲ್ತಿರೋದು ಸಿಗಲ್ಲ, ತುಂಬಾ ಸಾಫ್ಟ್ ಬರುತ್ತೆ. ನೀವು ತಿಂದ್ರೆ ನಿಮಗೆ ಗೊತ್ತಾಗತ್ತೆ. ಓಕೆ. ಟೈಮಿಂಗ್ ಅಡ್ರೆಸ್ ಅಂದ್ರೆ ಉತ್ತರಹಳ್ಳಿ ಮೇನ್ ರೋಡು, ನಿಯರ್ ಬೈ ಅರಳ್ಳಿ ಆರ್ಚ್ ಹತ್ರ ಬರುತ್ತೆ. ಅರಳ್ಳಿ ಆರ್ಚ್ ಇಂದ ಒಂದು 100 ಮೀಟರ್ ಹಿಂದೆ ಬಂದ್ರೆ ನಮ್ಮ ಹೋಟೆಲ್ ಕಾಣಿಸುತ್ತೆ ನಿಮಗೆ. ಟೈಮಿಂಗ್ಸ್ ಬಂದರೆ ಟ್ಯೂಸ್ಡೇ ಇಂದ ಸ್ಯಾಟರ್ಡೇವರೆಗೂ 11:15 10:30ವರೆಗೂ ಇರುತ್ತೆ. ಮತ್ತು ಇದು ಭಾನುವಾರ ಅಂತ ಬಂದರೆ 7:45 10:30ವರೆಗೂ ಇರುತ್ತೆ ರಾತ್ರಿ. ಓನ್ಲಿ ಭಾನುವಾರ? ಹೌದು. ಓಹ್, ಫುಲ್ಲು ಮೆಂದೋಗ್ಬಿಟ್ಟಿದೆ. ಓಕೆ ಓಕೆ. ಬಾಯಿಗೆ ಇಟ್ಕೊಂಡು ಎಳಿಬೇಕು ಅಂತ ಏನು ಸಿಚುವೇಶನ್ ಬರಲ್ಲ. ಬಾಯಿಗೆ ಇಟ್ಟಿದ ತಕ್ಷಣ ಅದಾಗದೆ ಒಳಗಡೆ ಹೋಗುತ್ತೆ. ಫುಲ್ ಬೇಯಿಸಿರ್ತಾರೆ ಚೆನ್ನಾಗಿ. ಭಟ್ರು ಯಾರು ಸರ್? ಒಂದೊಂದು ಸರಿಗೆ 5-4 ಅಡುಗೆ ಮಾಡ್ತಿದ್ರು ಸರ್. ಭಟ್ರು ನಮ್ಮ ಮಂಡ್ಯದವರೇ ಸರ್. ಅವರು ನಮ್ಮ ಕಡೆ ಅವರೇನೆ. ಓಕೆ. ಸೊ ಡಿಫ್ರೆಂಟ್ ಆಗಿ ಏನಾದ್ರು ಕೊಡೋಣ ಅಂತ ಮಾಡ್ತಿದೀವಿ. ಫುಲ್ ಟ್ಯಾಲೆಂಟೆಡ್ ನನ್ನ ಪ್ರಕಾರ. ಯಾಕಂದ್ರೆ ಪಟ ಅಂತ ಮಾಡ್ತಾ ಇದ್ರು. ಅವ್ರಿಗೆ ತುಂಬಾ ವರ್ಷ ಎಕ್ಸ್ಪೀರಿಯನ್ಸ್. ನಾವು ಕಲಿತಾ ಇದೀವಿ ಅವ್ರ ಜೊತೆ. ಓಕೆ. ಅಣ್ಣ ಇಡ್ಲಿ 2 ಅಣ್ಣ. ಗುರು, ಇವತ್ತಿನ ಬಾಡೂಟ ಚಿಕನ್ ಬಿರಿಯಾನಿ ಜೊತೆ ಇಲ್ಲಿ ಮಟನ್ ಬಿರಿಯಾನಿ ಇದೆ. ಸೊ ಮಟನ್ ಬಿರಿಯಾನಿಗೆ ಮುಂಚೆ ಚಿಕನ್ ಬಿರಿಯಾನಿ ತಿನ್ಕೊಬೇಕು. ಅದ್ರ ಜೊತೆಗೆ ಸ್ಟಾರ್ಟರ್ಸ್ ತಗೊಂಡಿದ್ದೀನಿ. ಮಟನಲ್ಲಿ ಒಂದು 3 ಐಟಮು, ಚಿಕನಲ್ಲಿ ಒಂದು 3 ಐಟಮು, ಆಮೇಲೆ ಕಾಲ್ ಸೂಪ್ ತೊಗೊಂಡಿದ್ದೀನಿ. ಕಾಲ್ ಸೂಪ್ ಜೊತೆ ಇಡ್ಲಿ ತೊಗೊಂಡಿದ್ದೀನಿ. ಕಾಲ್ ಸೂಪ್ ಹತ್ರ ಮೈಲ್ಡ್ ಆಗಿದೆ, ತುಂಬ ಘಾಟಿಲ್ಲ, ಚೆನ್ನಾಗಿದೆ. ಪೆಪ್ಪರೆಲ್ಲ ಜಾಸ್ತಿ ಹೋಗಿದೆ. ಪೆಪ್ಪರ್ದು ಒಂದು ಖಾರ ಗಂಟು ಸಾಕಾಗಿರುತ್ತೆ. ಕಾಲು ಮಾತ್ರ ಫುಲ್ ಬೆಣ್ಣೆ ಥರ ಬೆಂದೋಗ್ಬಿಟ್ಟಿದೆ. ಆಮೇಲೆ ಇಡ್ಲಿ ಹತ್ತಿ ಥರ ಇದೆ ಗುರು. ನಮ್ಮ ಮನೆಗಳಲ್ಲಿ ಯಾಕೆ ಈ ಥರ ಇಡ್ಲಿ ಬರಲ್ಲ ಅಂತ ಗೊತ್ತಿಲ್ಲ. ಎಷ್ಟು ಸಾಫ್ಟಾಗಿದೆ ಗೊತ್ತಾ, ಸ್ಪಾಂಜ್ ಥರ ಇದೆ ಗುರು. ಈ ಇಡ್ಲಿನ ನಮ್ಮ ಚಿಕನ್ ಫ್ರೈ ಇದೆ, ಮಟನ್ ಕುರ್ಮಾ ಇದೆ, ಕೈಮಾ ಇದೆ, ಇಲ್ಲಿ ಬೋಟಿ ಇದೆ, ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು. ಆಮೇಲೆ ಮಟನ್ ಚಾಪ್ ಸಿಗುತ್ತೆ. ನಾವು ಬೋಟಿ ಜೊತೆ ತಿನ್ಬಿಡ್ತೀನಿ. ಬೋಟಿ ಗೊಜ್ಜು, ಚರ್ಬಿ, ಯಾವುದೋ ಚರ್ಬಿ. ಅಬ್ಬಬ್ಬಾ, ಸೀರಿಯಸ್ ಹತ್ತಿ ಥರ ಇದೆ. ತಿನ್ಬೇಕಾದ್ರೆ ಬಾಯಲ್ಲಿ ಕರಗೋಗುತ್ತೆ. ಬೋಟಿನೂ ಚೆನ್ನಾಗಿದೆ ಗುರು, ರುಚಿಯಾಗಿದೆ. ಒಳ್ಳೆ ಫ್ಲೇವರ್ ಕೊಟ್ಟಿದ್ದಾರೆ. ಪಕ್ಕ ಮಂಡ್ಯ ಸ್ಟೈಲ್ ಚೆನ್ನಾಗಿದೆ. ಚಿಕನ್ ಫ್ರೈ ಕಡೆ ಹೋಗೋಣ. ಹೆಂಗಿದೆ ಗೊತ್ತಾ ಕಲರ್ ಚಿಕನ್ ಫ್ರೈದು? ಗುಂಟೂರು ಚಿಕನ್ ಇರಲ್ಲ, ಹಂಗಿದೆ. ಗುಂಟೂರು ಚಿಕನ್ಗಿನ್ನ ಸ್ವಲ್ಪ ಒಂದು ಕೈ ಜಾಸ್ತಿನೇ ಇದೆ. ಸ್ವಲ್ಪ ಖಾರ ಇದೆ. ಮೆಣಸಿನ್ಕಾಯ್ದು ಘಾಟು
ಸಿಗೋದೆ ಚೆನ್ನಾಗಿ. ಅದಾದಮೇಲೆ ಮಂಡ್ಯ ಮಂಡ್ಯ ಸ್ಟೈಲ್ ಖಾರ ಏನಿರುತ್ತಲ್ಲ ಅದು ಚೆನ್ನಾಗಿ ಸಿಗುತ್ತೆ, ರುಚಿ ರುಚಿಯಾಗಿದೆ. ಖಾರವಾಗಿ ಇಷ್ಟಪಡೋರು ಟ್ರೈ ಮಾಡ್ಬೋದು. ಚಿಕನಲ್ಲಿ ಇನ್ನೊಂದು ಐಟಮು ಪುದೀನ ಚಿಕನ್ ಅಂತೆ. ಪುದೀನ ಚಿಕನ್ ಏನು ಬರೀ ಸೊಪ್ಪೆ ಕಾಣ್ತೀವಿ. ನಾಟ್ ಬ್ಯಾಡ್. ಸೊಪ್ಪು ಫ್ಲೇವರ್ ಜಾಸ್ತಿ ಸಿಗುತ್ತೆ ಗುರು ಇದರಲ್ಲಿ. ಚೆನ್ನಾಗಿದೆ, ಇದು ಫ್ಲೇವರ್ಫುಲ್ ಆಗಿದೆ. ಖಾರ ಇಲ್ಲ ಬಟ್ ಒಳ್ಳೆ ಫ್ಲೇವರ್ ಕೊಟ್ಟಿದ್ದಾರೆ. ಪೀಸು ಕೂಡ ಸಕ್ಕತ್ತಾಗಿ ಬೆಂದಿದೆ, ಭಯಂಕರ ರುಚಿಯಾಗಿದೆ. ಇದು ಪೆಪ್ಪರ್ ಚಿಕನ್ನು. ಪೆಪ್ಪರ್ ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ ಇದೆಲ್ಲ ಹಾಕಿದ್ದಾರೆ. ಬರೀ ಪೆಪ್ಪರ್ದೊಂದೇ ಫ್ಲೇವರ್ ಸಿಗೋಲ್ಲ, ಪೆಪ್ಪರ್ ಫ್ಲೇವರ್ ಜೊತೆಗೆ ಮಸಾಲೆ ಪದಾರ್ಥಗಳು ಏನೇನು ಹಾಕಿದಾರಲ್ಲ ಅದೆಲ್ಲ ಸ್ಪೈಸಸ್ಸು ಅದು ಎಲ್ಲ ಜಾಸ್ತಿ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ಬೆಳ್ಳುಳ್ಳಿದು ಫ್ಲೇವರ್ ಜಾಸ್ತಿ ಇದೆ, ಲೈಟಾಗಿದೆ. ಮೈಸೂರು ಸ್ಟೈಲ್ ಪಲಾವ್ ಎಲ್ಲರೂ ಇವಾಗ ಈ ಯೆಲ್ಲೋ ಕಲರು ಗ್ರೀನ್ ಕಲರು ಬಿಟ್ಟು ಈ ಸ್ಟೈಲಿಗೆ ತಿರುಗ್ತಾ ಇದ್ದಾರೆ. ಇವರು ಚಿಕನ್ನ ಇದ್ರ ಜೊತೆನೇ ಕುಕ್ ಮಾಡ್ತಾರೆ, ಅದು ತುಂಬ ಇಷ್ಟ ಆಯಿತು. ಆಮೇಲೆ ಇನ್ನೇನು ಮಾಡಿದ್ರೆ ಈ ಭಟ್ರೆ ಏರಿದಾರಲ್ಲ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಗುರು. ನಾನು ಅವಾಗಲೇ ಬಂದಾಗ ನೋಡಿದೆ, ದಮ್ಮ ಕೊಟ್ಟು ಉರಿನ ಫುಲ್ಲಾಗಿ ಕೊಟ್ಟವ್ರೆ. ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ, ನಾನೆಲ್ಲ ಸೀದೋಗ್ಬಿಟ್ಟಿರುತ್ತೆ ಅಂದ್ಕೊಂಡೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಸಕ್ಕತ್ತಾಗಿದೆ ಫ್ಲೇವರು ಅಷ್ಟೇ. ಆಮೇಲೆ ಸಕ್ಕತ್ತಾಗಿ ಕುಕ್ ಆಗಿದೆ ಚಿಕನ್ನು. ರೈಸ್ ಒಳಗೇ ದಮ್ಮಾಗಬೇಕು ಪೀಸು, ಅವಾಗ ಹಿಂಗೆ ಸಕ್ಕತ್ತಾಗಿ ಬೆಂದಿರೋ ಥರ ಮಸಾಲೆ ಎಲ್ಲ ಹಿಡ್ದಿರೋ ಥರ ಅನ್ಸುತ್ತೆ. ಇಲ್ಲಾಂದರೆ ಪೀಸೆಲ್ಲ ಡ್ರೈ ಅನ್ಸ್ಬಿಡುತ್ತೆ, ತಿನ್ನೋಕ್ಕೆ ಮಜಾ ಇರಲ್ಲ. ಅದಕ್ಕೆ ಚಿಕನ್ ಬಿರಿಯಾನಿ ನಾವು ಲೈಕೆ ಮಾಡಲ್ಲ. ರೈಸು ಅಷ್ಟೇ ಮೆಲ್ಟ್ ಆಗಿದೆ, ಜಾಸ್ತಿ ಫ್ಲೇವರ್ ಅಂದರೆ ನಿಮ್ಮ ಮೈಸೂರು ಸ್ಟೈಲ್ ಏನಿದೆ ಪಲಾವ್ ಸ್ಟೈಲು ಆ ಫ್ಲೇವರ್ ಸಿಗುತ್ತೆ. ಭಯಂಕರ ಖಾರ, ಭಯಂಕರ ಘಾಟು ಇಲ್ಲ. ಸೆಟಲ್ಡ್ ಆಗಿರೋ ಬಿರಿಯಾನಿ. ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡು ಸೇಮ್ ಇದೆ, ಬಟ್ ಎಲ್ಲ ಬೇರೆ ಬೇರೆನೇ ಮಾಡೋದು, ಒಟ್ಟಿಗೆ ಮಾಡಲ್ಲ. ಕಲರ್ ಮಾತ್ರ ನೋಡೋಕ್ಕೆ ಸ್ಪೈಸಸ್ಸು ಗೀಸಸ್ ಎಲ್ಲ A to Z ಸೇಮ್ ಇದೆ. ಚಿಕನ್ ಬಿರಿಯಾನಿ ಮುಗೀತಲ್ವಾ, ಮಟನ್ ಕಡೆ ಹೋಗ್ಬಿಡೋಣ. ಇದು ಮಟನ್ ಕುರ್ಮಾ, ಚರ್ಬಿಯುಕ್ತವಾಗಿರುವ ಪೀಸ್ಗಳು. ಬಾಯಿಗೆ ಖಾರ ಬೀಳ್ದೇನೆ, ಆಮೇಲೆ ಮಾಂಸ ತಿಂದೇನೆ ತುಂಬ ತಿನ್ನಾಗೋಗಿದ್ದಾಗ ಈ ಥರ ಚರ್ಬಿ ಜೊತೆ ಇರೋ ಪೀಸ್ಗಳು ಸಿಗ್ತದೆ. ನಾಲ್ಗೆ ಎಷ್ಟು ಖುಷಿ ಬರುತ್ತಲ್ವಾ. ಅಯ್ಯೋ ಹೆಂಗಿದೆ ನೋಡ್ಬೋದು ಚರ್ಬಿ ತರೋದು. ಅಪ್ಪ ಇದೆಲ್ಲ ಚರ್ಬಿ ಲೇಯರು. ಅಯ್ಯೋ ಒಂದು ಪೀಸು, 2 ಪೀಸು, ಒಳಗಡೆ ಇನ್ನೂ 1 ಪೀಸ್, 3 ಪೀಸು, 4 ಪೀಸು, 5 ಪೀಸು. 5 ಪೀಸ್ ಹಾಕ್ಬಿಟ್ಟವ್ರೆ. 4 ಪೀಸ್ ಅಂತ ಹೇಳಿದ್ರು ಗುರು, ಮರ್ತ್ಬಿಟ್ಟು 5 ಪೀಸ್ ಹಾಕ್ಬಿಟ್ಟವ್ರೆ.
ನೋಡಿ ಜಾಸ್ತಿ ಡಿಫ್ರೆನ್ಸೇ ಇಲ್ಲ ಗುರು. ಬಟ್ ಬಿಸಿ ಬಿಸಿನೇ ತಿನ್ಬೇಕಿದೆಲ್ಲ, ಅವಾಗೇ ಚೆನ್ನಾಗಿರೋದು. ಫಸ್ಟ್ ಪೀಸ್ ತಿನ್ಬಿಡೋಣ. ಇಲ್ಲ 4 ಪೀಸ್ ಗುರು. ಇದು ಯಾವುದೋ ಫ್ಲ್ಯಾಟ್ ಪೀಸು, ಇದೇನೋ ಆಟಕೊಂಡು ಲೆಕ್ಕೋಕ್ಕಿಲ್ಲ, ಬಟ್ 4 ಪೀಸೇ ಕೊಡೋದು. ಮಟನ್ ಕ್ವಾಲಿಟಿ ಮಾತ್ರ A1. ಫಸ್ಟ್ ಕ್ಲಾಸ್ ಆಗಿದೆ ಗುರು ಮಟನ್ ಕ್ವಾಲಿಟಿ. ಹಂಗೆ ಬೆಳ್ಳಲ್ಲೇ ಬಿಡಿಸ್ಕೊಬಿಡ್ಬೋದು. ರೈಸು ಅಷ್ಟೇ ಸೇಮ್. ಚಿಕನ್ ಬಿರಿಯಾನಿನಲ್ಲಿ ಹೆಂಗಿತ್ತು ಫ್ಲೇವರು, ಅದ್ರ ಜೊತೆ ಒಂದು ಮಟನ್ ಫ್ಲೇವರ್ ಸ್ವಲ್ಪ ಆ್ಯಡ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಸೇಮೇ ಇರುತ್ತೆ. ಆಲ್ಮೋಸ್ಟ್ 90% ಸೇಮ್ ಅನಿಸುತ್ತೆ. ಎಲ್ಲ ಅಡುಗೆ ಚೆನ್ನಾಗಿ ಮಾಡಿದ್ದಾರೆ, ರುಚಿಯಾಗಿದೆ. ಇದು ಇವತ್ತಿನ ಭಾನುವಾರದ ಬಾಡೂಟ. ನೀವು ಸುತ್ತಮುತ್ತ ಬಂದರೆ ಬನ್ನಿ, ಟ್ರೈ ಮಾಡಿ. ಆಮೇಲೆ ಊಟ ಸಿಗುತ್ತೆ ಇವ್ರ ಹತ್ರ. 300 ರೂಪಾಯಿಗೆ ಮಟನ್ ಊಟ, 200 ರೂಪಾಯಿಗೆ ಚಿಕನ್ ಊಟ.